ಸ್ನೇಹಿತರೆ ನಮಸ್ಕಾರ. ದರ್ಶನ್ ತುಗುದೀಪ್, ನಟ ದರ್ಶನ್ ತುಗುದೀಪ್ ಅವರ ಬಿಡುಗಡೆ ಮತ್ತು ಬೇಲ್ಗಾಗಿ ಸಾಕಷ್ಟು ಹೋರಾಟವನ್ನು ಮಾಡಿದವರು ಯಾರು ಅಂತೇಳಿ ಕೇಳಿದರೆ ಅದು ದರ್ಶನ್ ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರು. ವಿಜಯಲಕ್ಷ್ಮಿ ದರ್ಶನ್ ಅವರು ಹೋಗದಂಥ ದೇವಸ್ಥಾನಗಳಿಲ್ಲ, ಭೇಟಿ ಕೊಡದಂತಹ ಪುಣ್ಯ ಪವಿತ್ರ ಕ್ಷೇತ್ರಗಳಿಲ್ಲ. ಕರ್ನಾಟಕದಿಂದ ಹಿಡಿದು ದೂರದ ಕಾಮಾಖ್ಯದವರೆಗೆ ಎಲ್ಲ ದೇವಸ್ಥಾನಕ್ಕೂ ದೈವಿ ಕೇಂದ್ರಗಳಿಗೂ ಹೋಗಿರುವಂತಹ ಇದೇ ವಿಜಯಲಕ್ಷ್ಮಿಯವರು ತನ್ನ ಗಂಡನ ಒಳಿತಿಗಾಗಿ ಸಾಕಷ್ಟು ಪೂಜೆ ಪುನಸ್ಕಾರ ಹರಕೆ ಹವನ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಪರಿಣಾಮ ಇವತ್ತಿಗೆ ದರ್ಶನ್ಗೆ ತಕ್ಕ ಮಟ್ಟಿಗೆ ಬುದ್ಧಿ ಬಂದಿದೆ, ಜೊತೆಗೆ ಬೇಲೂ ಕೂಡ ಸಿಕ್ಕಿದೆ. ಮಾಡಬಾರದ ಕೆಲಸವನ್ನು ಮಾಡಿ ಜೈಲು ಸೇರಿದಂಥ ದರ್ಶನ್ ಇವತ್ತು ಸ್ವಲ್ಪ ರಿಲೀಫ್ ಆಗ್ತಾ ಇದ್ರೆ, ಇದರ ಬೆನ್ನಲ್ಲೇ ದರ್ಶನ್ಗೆ ಇನ್ನಷ್ಟು ಒಳ್ಳೆಯದಾಗಲಿ, ನಾಡಿನ ಜನತೆಗೆ ಮತ್ತಷ್ಟು ಒಳ್ಳೆಯದಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ದರ್ಶನ್ ಅವರ ಹೆತ್ತ ತಾಯಿ ಮೀನಾ ತುಗುದೀಪ್ ಅವರು ಕೂಡ ಈಗ ಟೆಂಪಲ್ ರನ್ನನ್ನು ಆರಂಭಿಸಿದ್ದಾರೆ. ಒಂದು ಕಡೆ ಅನಾರೋಗ್ಯ, ಮತ್ತೊಂದು ಕಡೆ ಸರಿಯಾಗಿ ನಡೆಯೋಕ್ಕೂ ಕೂಡ ಆಗಲ್ಲ. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಮೀನಾ ತುಗುದೀಪ್ ಅವರು ತನ್ನ ಮಗನಿಗೆ ಮತ್ತು ತನ್ನ ಇಬ್ಬರೂ ಮಕ್ಕಳಿಗೆ, ಹಾಗೆಯೇ ಮಗಳಿಗೆ, ಹಾಗೆಯೇ ಇಡೀ ಕುಟುಂಬಕ್ಕೆ ಮತ್ತು ಕರ್ನಾಟಕದ ಜನರಿಗೆ ಒಳಿತಾಗಲಿ ಅನ್ನುವಂತಹ ಕಾರಣದಿಂದ ಒಂದು ವಿಶೇಷ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಆ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟಂತಹ ಉದ್ದೇಶ ಏನು, ಆ ಕ್ಷೇತ್ರದಲ್ಲಿ ನಡೆದಂಥ ಪವಾಡಗಳೇನು, ಈಗ ಮೀನಾ ತುಗುದೀಪ್ ಅವರು ಅಲ್ಲಿಗೆ ಹೋಗೋದಕ್ಕೆ ಕಾರಣ ಏನು, ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮೀನಾ ತುಗುದೀಪ್ ಅಂತ ಹೇಳಿದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇದೇ ದರ್ಶನ್ ತುಗುದೀಪ್ ಅವರ ಅಮ್ಮ. ದರ್ಶನ್ ತುಗುದೀಪ ಮತ್ತು ಇವರೆಲ್ಲರೂ ಕೂಡ ಬೇಸಿಕಲಿ ಮೈಸೂರು ಭಾಗದವರು. ಮೈಸೂರಿನಿಂದ ಇವತ್ತಿಗೂ ಕೂಡ ತಮ್ಮ ಎಲ್ಲ ಕೆಲಸವನ್ನು ಕೂಡ ಅಲ್ಲೇ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ಆಗಾಗ ಬಂದು ಹೋಗೋರು. ಎಲ್ರಿಗೂ ಕೂಡ ಮೈಸೂರು ಅಂತ ಹೇಳಿದ್ರೆ ತುಂಬ ಇಷ್ಟ. ಇನ್ನು ಮೈಸೂರು ಭಾಗದ ದೇವಸ್ಥಾನಗಳು ಮತ್ತು ಆ ದೇವಸ್ಥಾನದ ಶಕ್ತಿಯು ಕೂಡ ಅಷ್ಟೇ ವಿಶೇಷ ಅಂತಲೇ ಹೇಳ್ಬೋದು. ಇದೇ ರೀತಿ ಈ ಒಂದು ವಿಶೇಷ ದೇವಸ್ಥಾನಕ್ಕೆ ಈಗ ದರ್ಶನ್ ಅವರ ತಾಯಿ ಭೇಟಿಯನ್ನು ಕೊಟ್ಟಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದೆ ಅಲ್ಲ, ದರ್ಶನ್ ಬಿಡುಗಡೆ ಇರ್ಬೋದು ಅಥವಾ ದರ್ಶನ್ಗೆ ಮುಕ್ತಿ ಸಿಗಬೇಕು ಈ ಎಲ್ಲ ತೊಂದರೆಗಳಿಂದ ಅಂತ ಹೇಳಿಬಿಟ್ಟು ದರ್ಶನ್ ಅವರ ಪತ್ನಿ ಭೇಟಿ ಕೊಟ್ಟಂಥ ದೇವಸ್ಥಾನಗಳು ಒಂದಲ್ಲ ಎರಡಲ್ಲ. ಈ ಎಲ್ಲ ದೇವಸ್ಥಾನಗಳಿಗೂ ಕೂಡ ಭೇಟಿ ಕೊಟ್ಟಿದ್ದು ಮಾತ್ರವಲ್ಲದೆ ಅಲ್ಲಿ ಪೂಜೆ ಪುನಸ್ಕಾರ ಇನ್ನೊಂದು ಮತ್ತೊಂದು ಎಲ್ಲವನ್ನು ಕೂಡ ಮಾಡಿದ್ದು ಕೂಡ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಅಲ್ಲಿ ಹರಕೆಯನ್ನು ಹೊತ್ತಿದ್ದು ಕೂಡ ಬಹುಶಃ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಕರ್ನಾಟಕದಿಂದ ಹಿಡಿದು ದೂರದ ಕಾಮಾಖ್ಯದವರೆಗೆ ಎಲ್ಲ ದೇವಸ್ಥಾನಗಳಿಗೂ ದೈವಿ ಕೇಂದ್ರಗಳಿಗೂ ಮತ್ತು ಶಕ್ತಿಪೀಠಗಳಿಗೆ ಭೇಟಿ ಕೊಟ್ಟಿದ್ದಂತಹ ವಿಜಯಲಕ್ಷ್ಮಿ ದರ್ಶನ್ ಅವರು ಅಲ್ಲಿ ತಮ್ಮ ಹರಕೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಹೀಗಿರುವಾಗ ಈಗ ಈ ಮೀನಾ ತುಗುದೀಪ್ ಅವರ ಸರದಿ ಮಗನ ಒಳಿತಿಗಾಗಿ, ಮಕ್ಕಳ ಒಳಿತಿಗಾಗಿ ಮತ್ತು ಮಕ್ಕಳು ಮೊಮ್ಮಕ್ಕಳು ಹಾಗೆಯೇ ಸೊಸೆ ಹಾಗೆಯೇ ರಾಜ್ಯದ ಜನರು ದರ್ಶನ್ ಅವರ ಅಭಿಮಾನಿಗಳು ಎಲ್ಲರ ಒಳಿತಿಗಾಗಿಯೂ ಕೂಡ ಈಗ ಪೂಜೆ ಸಲ್ಲಿಸಿ ಬಂದಿದ್ದಾರೆ. ಅದಕ್ಕೆ ಕಾರಣವೂ ಕೂಡ ಇದೆ. ಹೌದು, ಈಗ ನಾನು ಮಾತಾಡ್ತಿರೋದು ಮತ್ತು ಇಲ್ಲಿ ಮೀನಾ ತುಗುದೀಪ್ ಅವರು ಹೋಗಿರುವಂಥದ್ದು ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಾನಕ್ಕೆ. ನಂಜನಗೂಡಿನ ನಂಜುಂಡೇಶ್ವರ ಸನ್ನಿಧಾನ ಇದೆಯಲ್ಲ, ಇದು ಸಾಮಾನ್ಯವಾದಂತಹ ಸನ್ನಿಧಾನ ಅಲ್ವೇ ಅಲ್ಲ. ಇತಿಹಾಸ ಪ್ರಸಿದ್ಧ ಮತ್ತು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಒಂದು ಪವರ್ಫುಲ್ ಕ್ಷೇತ್ರ. ಒಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪ್ ಅವರು ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದು ಸದ್ಯ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ಮತ್ತು ಕೆಲವು ತಿಂಗಳುಗಳ ಕಾಲ ರೆಸ್ಟ್ನಲ್ಲಿದ್ದಂಥ ದಾಸ ಸದ್ಯಕ್ಕೆ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಈಗಾಗಲೇ ರಾಜಸ್ಥಾನದಲ್ಲಿ ಇದರ ಶೂಟಿಂಗ್ ನಡೀತಿದೆ, ಅಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತೀಚೆಗೆ ಮೈಸೂರಿನಲ್ಲಿ ಶೂಟಿಂಗಾಗಿ ತಂಡ ಬೀಡು ಬಿಟ್ಟಿತ್ತು, ಇದೀಗ ರಾಜಸ್ಥಾನದಲ್ಲಿ ಶೂಟಿಂಗನ್ನು ಮಾಡ್ತಾ ಇದೆ. ದರ್ಶನ್ ಕೂಡ ಅಲ್ಲೇ ಇದ್ದಾರೆ. ಈ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿಯ ಒಂದು ವಿಚಾರಣೆಯು ಕೂಡ ನಡೀತಾ ಇದೆ, ಅದು ಮುಂದೂಡಿಕೆ ಆಗಿದೆ. ಇದರ ಬೆನ್ನಲ್ಲೇ ಈಗ ದರ್ಶನ್ ತಾಯಿ ಮೀನಾ ತುಗುದೀಪ ಅವರು ನಂಜನಗೂಡಿನ ಶ್ರೀ ನಂಜುಂಡೇಶ್ವರನ ದರ್ಶನವನ್ನು ಪಡೆದು ಬಂದಿದ್ದಾರೆ. ಬುಧವಾರ ಏಪ್ರಿಲ್ 2ನೇ ತಾರೀಕು ನಂಜನಗೂಡಿನ ಶ್ರೀ ನಂಜುಂಡೇಶ್ವರನ ದೇಗುಲಕ್ಕೆ ಮೀನಾ ತುಗುದೀಪ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ನಂಜುಂಡನಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಸ್ವಾಮಿಯ ದರ್ಶನದ ಬಳಿಕ ಮಗ ದರ್ಶನ್ ಬಗ್ಗೆ ಮೀನಾ ತುಗುದೀಪ್ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಾಧ್ಯಮಗಳ ಜೊತೆಗೆ ಮಾತನಾಡಿದಂಥ ಮೀನಮ್ಮ, ನಂಜುಂಡೇಶ್ವರನ ದರ್ಶನವನ್ನು ಪಡೆದೆ, ವಿಶೇಷ ಏನಿಲ್ಲ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರನ್ನೂ ಕೂಡ ಭಗವಂತ ಚೆನ್ನಾಗಿಟ್ಟಿರಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ದರ್ಶನ್ ಅವರು ಹೇಗಿದ್ದಾರೆ ಅಂತೇಳಿ ಕೇಳಿದ್ದಕ್ಕೆ ಚೆನ್ನಾಗಿದ್ದಾನೆ, ರಾಜಸ್ಥಾನದಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾನೆ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗನ ಮೇಲಿರಲಿ ಅಂತೇಳ್ಬಿಟ್ಟು ಮೀನಾ ತುಗುದೀಪ್ ಅವರು ತುಂಬ ಭಾವುಕರಾಗಿ ಮಾತನಾಡಿಬಿಟ್ರು. ಇನ್ನು ದರ್ಶನ್ ಅವರು ಈಗ ಒಂದೊಂದೇ ಸಮಸ್ಯೆಗಳಿಂದನೂ ಕೂಡ
ಹೊರಗಡೆ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ ಈ ಹತ್ಯೆ ಪ್ರಕರಣ ಏನಿದೆ ಇದರಲ್ಲಿ ದರ್ಶನ್ಗೆ ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನನ್ನು ಪ್ರಶ್ನಿಸಿ ಪೊಲೀಸರು ಸಲ್ಲಿಸಿರುವಂಥ ಮೇಲ್ಮನವಿ ಅರ್ಜಿಯನ್ನು ಏಪ್ರಿಲ್ 2ನೇ ತಾರೀಕು ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿತು. ಈ ವೇಳೆ ನಟನ ವಕೀಲರಿಗೆ ಮಹತ್ವದ ಸೂಚನೆಯನ್ನು ನೀಡಿ ವಿಚಾರಣೆಯನ್ನು ಏಪ್ರಿಲ್ 22ಕ್ಕೆ ಮುಂದೂಡಿಕೆ ಮಾಡಿದೆ. ಹೀಗಾಗಿ ಈಗ ಈ ವಿಚಾರವು ಕೂಡ ಒಂದು ರೀತಿಯಲ್ಲಿ ಗೊಂದಲಮಯವಾಗಿದೆ. ಏನಾಗುತ್ತೆ ಏನು ಅನ್ನುವಂಥ ಆತಂಕವೂ ಕೂಡ ಇದೆ. ಸದ್ಯಕ್ಕೆ ವಿಚಾರಣೆ ಎಲ್ಲ ಮುಗಿದಿದೆ, ಮತ್ತೆ ಬೇಲ್ ರಿಜೆಕ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬಟ್ ಆದರೆ ಹೇಳೋಕ್ಕಾಗಲ್ಲ, ಲೀಗಲ್ ಆಸ್ಪೆಕ್ಟ್ಸ್ನಲ್ಲಿ ಏನಾದರೂ ಒಂದು ಆ ಕಡೆ ಈ ಕಡೆ ಆಗಿದ್ದರೆ ಬೇಲ್ ರಿಜೆಕ್ಟ್ ಆದರೂ ಕೂಡ ಆಗಬಹುದು. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ದರ್ಶನ್ ಪ್ರತಿಯೊಂದನ್ನು ಕೂಡ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಎಲ್ಲೂ ಕೂಡ ಕಾನೂನಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂತಿಲ್ಲ ದರ್ಶನ್. ಹೀಗಾಗಿ ತುಂಬ ಎಚ್ಚರಿಕೆಯಿಂದನೇ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಇಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ ಮೀನಾ ತುಗುದೀಪ್ ಅವ್ರಿಗಿರ್ಬೋದು, ದಿನಕರಿಗಿರ್ಬೋದು, ವಿಜಯಲಕ್ಷ್ಮಿಗಿರ್ಬೋದು, ಸಹೋದರಿಗಿರ್ಬೋದು, ದರ್ಶನ್ ಸಹೋದರಿಗೆ ಎಲ್ರಿಗೂ ಕೂಡ ಒಂದೇ ಆತಂಕ. ಅಯ್ಯೋ, ಎಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ ದರ್ಶನ್ಗೆ, ಎಂಥ ಒಂದಾದ್ಮೇಲೆ ಒಂದು ಈ ರೀತಿಯಾದಂಥ ಶಿಕ್ಷೆಗಳು ಯಾಕೆ ಅನ್ನುವಂಥದ್ದು. ಹೀಗಿರುವಾಗಲೇ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ದರ್ಶನ್ಗೆ ಶನಿ ಅನ್ನುವಂಥದ್ದು ವಿಪರೀತವಾಗಿ ಕಾಟ ಕೊಡ್ತಿದೆ ಅಂತೇಳಿ. ಆ ಕಾರಣಕ್ಕೋಸ್ಕರನೇ ಈಗ ನೇರವಾಗಿ ತಾಯಿಯೇ ಬಂದಿರುವಂಥದ್ದು. ನನ್ನ ಮಗನ ಒಳಿತಿಗಾಗಿ ನಾನೇ ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮತ್ತು ಬಹುಶಃ ಒಂದು ಇಲ್ಲಿ ಅನುಮಾನ ಏನಂತ ಹೇಳಿದ್ರೆ, ಮೀನಾ ಅಮ್ಮ ಒಂದು ಹರಕೆಯನ್ನು ಹೊತ್ತಿದ್ರೇನೋ ಅನ್ನೋಂಥ ಅನುಮಾನ ಇದೆ. ದರ್ಶನ್ ಜೈಲಿಗೆ ಹೋದಾಗ ದರ್ಶನ್ಗೆ ಬೇಲ್ ಸಿಗಲಿ, ಈ ಪ್ರಕರಣದಿಂದ ದರ್ಶನ್ ಹೊರಗಡೆ ಬಂದಮೇಲೆ ನಾನೇ ಬಂದು ನಿನಗೆ ಪೂಜೆಯನ್ನು ಕೊಡ್ತೀನಿ ನಂಜುಣ್ಣ ಅಂತೇಳಿ ಪ್ರಾರ್ಥನೆ ಮಾಡಿರಬಹುದು ಅಂತಲೂ ಕೂಡ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಮೈಸೂರಿನ ಭಾಗದವರಿಗೆ ನಂಜುಂಡೇಶ್ವರ ಅಂತ ಹೇಳಿದ್ರೆ ವಿಶೇಷವಾದಂಥ ನಂಬಿಕೆ ಮತ್ತು ಭಕ್ತಿ ಕೂಡ. ಹೀಗಾಗಿಯೇ ಮೀನಮ್ಮ ಅಂಥದ್ದೊಂದು ಹರಕೆಯನ್ನು ಬಹುಶಃ ಹೊತ್ತಿರಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ. ಆಮೇಲೆ ಒಂದು ಕ್ಲಿಯರ್, ಈಗ ದರ್ಶನ್ಗೆ ಈಗ ಸದ್ಯಕ್ಕೆ ಒಂದಾದ್ಮೇಲೆ ಒಂದು ವಿಘ್ನಗಳು ಎದುರಾಗ್ತಾನೆ ಇದ್ದಾವೆ. ಕಳೆದ 2-3 ವರ್ಷಗಳಿಂದ ಇಂಥದ್ದೊಂದು ಸಮಸ್ಯೆಗಳು ಎದುರಾಗ್ತಿದ್ದಾವೆ. ದರ್ಶನ್ ಹೆಚ್ಚಾಗಿ ಈ ದೇವರು ಮತ್ತು ದೇವಸ್ಥಾನಗಳಿಗೆ ಹೋಗೋದು, ಅಲ್ಲಿ ಕೈ ಮುಗಿಯೋದು ಕಡಿಮೆ. ಹೋದರೆ ಚಾಮುಂಡಿಯ ಸನ್ನಿಧಾನಕ್ಕೆ ಹೋಗ್ತಾರೆ, ಅದು ಬಿಟ್ಟರೆ ತಿರುಪತಿಯ ತಿಮ್ಮಪ್ಪನ ಸನ್ನಿಧಾನಕ್ಕೆ ಹೋಗ್ತಾರೆ. ಬೇರೆ ಯಾವುದೇ ದೇವಸ್ಥಾನಕ್ಕೂ ಕೂಡ ಹೋಗೋದು ಬಹಳ ವಿರಳ ಅಂತಲೇ ಹೇಳ್ಬೋದು. ಹೀಗಿರುವಾಗ ದರ್ಶನ್ ಹೆಚ್ಚೆಚ್ಚು ದೇವಸ್ಥಾನಕ್ಕೆ ಹೋಗುವಂತಾಗಲಿ, ಭಕ್ತಿಯಲ್ಲಿ ಮುಂದೆ ಏಳಲಿ, ಈ ಬೇಡದೇ ಇರೋ ಕೆಲಸ ಮಾಡೋ ಬದಲಿಗೆ ದೇವಸ್ಥಾನಗಳಿಗೆ ಹೋಗಲಿ ಅನ್ನುವಂಥದ್ದು ಅವರ ಅಮ್ಮನ ಸಲಹೆಯೂ ಕೂಡ. ಹಾಗೆಯೇ ಎಲ್ರಿಗೂ ಕೂಡ ಅವರು ಅದನ್ನೇ ಹೇಳೋದು, ಒಳ್ಳೇದು ಮಾಡಿ ಅನ್ನುವಂಥ ವಿಚಾರವನ್ನು. ಇಲ್ಲೂ ಕೂಡ ಹಾಗೆ ಬೇರೆ ಬೇರೆ ಸಮಸ್ಯೆಗಳು, ಬೇರೆ ಬೇರೆ ಕಾಂಟ್ರವರ್ಸಿಗಳನ್ನು ಮೈ ಮೇಲೆ ಎಳ್ಕೊಳ್ಳೋದ್ರ ಬದಲಿಗೆ ಒಂದು ಶಾಂತಿಯುತವಾದಂಥ ಬದುಕನ್ನು ಸಾಗಿಸ್ತಾ ಹೋದರೆ ಆಮೇಲೆ ತಂದು ಎಷ್ಟಿದೆ ಅಷ್ಟು ಮಾಡ್ಕೊಂಡು ಹೋಗಬೇಕು. ಈಗ ರೇಣುಕಸ್ವಾಮಿಯ ಪ್ರಕರಣದಲ್ಲೂ ಕೂಡ ದರ್ಶನ್ ಹೆಸರು ಸಿಲುಕಿಕೊಂಡಿದ್ದು ಇಷ್ಟೆಲ್ಲ ಆಗಿದೆ ಯಾಕೆ? ಈ ಪವಿತ್ರಗೌಡ ಅನ್ನುವಂತಹ ಮಾಯಾಂಗಿನಿಯ ಮೋಹಕ್ಕೆ ಬಿದ್ದು ಆ ರೀತಿಯಾದಂಥ ತಪ್ಪುಗಳನ್ನು ಮಾಡದೇ ಇರಲಿ. ಈಗ ನೋಡಿ, ಆವತ್ತಿಗೆ ದರ್ಶನ್ ಅಲರ್ಟ್ ಆಗಿತ್ತಿದ್ರೆ ಮನೆಯವರು ದೂರ ಆದರು, ಸಹೋದರ ದೂರ ಆದ, ಎಲ್ಲರೂ ಕೂಡ ದೂರ ಆಗ್ತಿದ್ದಾರೆ ಅನ್ನೋಂತಹ ಮಿನಿಮಮ್ ಕಾಮನ್ ಸೆನ್ಸ್ ಆವತ್ತಿಗೆ ಇತ್ತಿದ್ದರೆ ಬಹುಶಃ ಇವತ್ತಿಗೆ ಇಂತಹ ಸಮಸ್ಯೆ ಬರ್ತಿರಲಿಲ್ಲ ದರ್ಶನ್ಗೆ. ಬಟ್ ಇವತ್ತು ಆ ರೀತಿ ಆಗಲಿಲ್ಲ. ಅಲ್ಲೂ ಕೂಡ ಎಡವಟ್ಟು ಮಾಡಿಕೊಂಡ್ರು, ಈಗಲೂ ಕೂಡ ಎಡವಟ್ಟನ್ನು ಮಾಡ್ಕೊಳ್ತಿದ್ದಾರೆ. ಸದ್ಯಕ್ಕೇನೂ ತೊಂದರೆ ಇಲ್ಲ ಅನ್ನೋಂಥ ಮಾತುಗಳನ್ನು. ಹಾಗೆಯೇ ದರ್ಶನ್ಗೆ ನಂಜುಂಡೇಶ್ವರನ ಆಶೀರ್ವಾದವೂ ಕೂಡ ಇರಲಿ ಅನ್ನೋದು ಮೀನಮ್ಮನ ಈ ಪ್ರಾರ್ಥನೆ ಅಂತಲೇ ಹೇಳ್ಬೋದು. ವಾಟೆವರ್, ಮೀನಮ್ಮ ಹೊತ್ತಂಥ ಹರಕೆ ಪೂಜೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದು ಈಗ ನೆರವೇರಿದೆ. ಇನ್ನು ಮುಂದೆನಾದರೂ ದರ್ಶನ್ ಅವರ ಬದುಕು ಬದಲಾಗುತ್ತಾ, ಎದುರಾಗ್ತಿರುವಂಥ ಸವಾಲುಗಳು ದೂರವಾಗ್ತವ, ಎಲ್ಲವನ್ನು ಕೂಡ ಕಾದು ನೋಡಲೇಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಮೀನಮ್ಮನವರ ಈ ಪೂಜೆ ಪುನಸ್ಕಾರ ಹರಕೆ ಇದುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.